ನಮಸ್ತೆ. ನಾನು ಡಾಕ್ಟರ್ ಬಾಬು ಮೆನನ್. ಟೈಕೋನ್ ಬುಲ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ಒಂದು ಕಮ್ಯುನಿಟಿ ಟೈಕೋನ್ ಬುಲ್ಸ್ ಎಂಬ ಕಮ್ಯುನಿಟಿಯ ಅಡ್ಮಿನ್ ಆಗಿ ಕೆಲಸ ಮಾಡ್ತೀನಿ. ಅಷ್ಟೇ ಅಲ್ಲ, ಟೈಕೋನ್ ಬುಲ್ಸ್ ಕನ್ನಡದ ಕರ್ನಾಟಕ ಹೆಡ್ ಆಗಿ ಕೂಡ ಕೆಲಸ ಮಾಡ್ತೀನಿ. ಟೈಕೋನ್ ಬುಲ್ಸ್ ಅಂದರೆ ಅದು ಒಂದು ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತ ಸರಿಯಾದ ಮಾರ್ಗ ಮತ್ತು ಸರಿಯಾದ ರೀತಿಯಲ್ಲಿ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತರಬೇತಿ ನೀಡುವಂಥ ಒಂದು ಕಮ್ಯುನಿಟಿ ಆಗಿದೆ. ಅಷ್ಟೇ ಅಲ್ಲ, ನಾವು ವಿವಿಧ ಬಗೆಯ ಸರ್ವಿಸ್ಗಳನ್ನು ಕೂಡ ನೀಡುತ್ತಿದ್ದೇವೆ ಹಾಗೂ ನಾವು ಚಾರಿಟಬಲ್ ವರ್ಕ್ ಕೂಡ ಮಾಡ್ತಾ ಇದ್ದೀವಿ. ಶೇರ್ ಮಾರ್ಕೆಟ್ ಅಂದರೆ ಅನೇಕ ಕಾನ್ಸೆಪ್ಷನ್ ಇದೆ ಮತ್ತು ಮಿಸ್ಕನ್ಸೆಪ್ಷನ್ಸ್ ಇದೆ. ಮಿಸ್ಕನ್ಸೆಪ್ಷನ್ ಅಂದರೆ ಸಾಮಾನ್ಯ ಜನರಿಗೆ ಇದರಿಂದ ಯಾವುದೇ ಥರ ಲಾಭ ಇಲ್ಲ, ಇದರಲ್ಲಿ ತುಂಬ ರಿಸ್ಕ್ ಆಗಿದೆ ಹಾಗೂ ನಾವು ಈ ಶೇರ್ ಮಾರ್ಕೆಟ್ಲಿ ಪೈಸಾ ಬಿಡುವುದರಿಂದ ನಮ್ಮ ದುಡ್ಡು ಮಾಯ ಆಗುವ ಸಂಭವ ಇದೆ. ಅನೇಕ ರೀತಿಯ ಸಮಸ್ಯೆಗಳು ಅಂದರೆ ರಿಸ್ಕ್ ಮತ್ತು ರಿವಾರ್ಡ್ ಇರುವಂತಹ ಒಂದು ದೊಡ್ಡ ಒಂದು ಸಾಗರ ಶೇರ್ ಮಾರ್ಕೆಟ್ ಅಂದರೆ ತಪ್ಪಾಗಲಾರದು. ಯಾವ ರೀತಿಯಲ್ಲಿ ನಾವು ಶೇರ್ನಲ್ಲಿ ತೊಡಗಬೇಕು, ಯಾವ ರೀತಿಯಲ್ಲಿ ನಾವು ಶೇರ್ಗಳನ್ನು ಬೈ ಮಾಡಬೇಕು ಅನ್ನೋದಕ್ಕೆ ಡಿಫರೆಂಟ್ ಪ್ಲಾಟ್ಫಾರ್ಮ್ಸ್ ಇದೆ, ಡಿಫರೆಂಟ್ ರೀತಿಯಂತ ರೀತಿ ನೀತಿಗಳಿದೆ. ಕೆಲವರು FNOದಲ್ಲಿ ತೊಡಗುತ್ತಾರೆ, ಕೆಲವರು ಫ್ಯೂಚರ್ ಆ್ಯಂಡ್ ಆಪ್ಷನ್ ಅಂತೇಳಿ ಫ್ಯೂಚರ್ ಆ್ಯಂಡ್ ಆಪ್ಷನ್ ತೊಡಗುತ್ತಾರೆ, ಕೆಲವರು ಇಂಟ್ರಾಡೇ ಟ್ರೇಡಿಂಗ್ ಮಾಡ್ತಾರೆ, ಕೆಲವರು ಸ್ವಿಂಗ್ ಟ್ರೇಡ್ ಮಾಡ್ತಾರೆ, ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್ ಇರ್ತಾರೆ. ಹೀಗೆ ಇನ್ವೆಸ್ಟ್ಮೆಂಟ್ ರೀತಿಯಲ್ಲಿ ಹಣ ಹೆಚ್ಚು ಲಾಸ್ ಆಗಲಾಗುತ್ತೆ. ಯಾವ ರೀತಿಯಲ್ಲಿ ಉತ್ತಮ ಜ್ಞಾನದಿಂದ ಯಾವ ರೀತಿಯಲ್ಲಿ ಶೇರ್ ಮಾರ್ಕೆಟ್ನಲ್ಲಿ ಹೆಚ್ಚು ಲಾಭ ಗಳಿಸಬಹುದು ಹಾಗೂ ನಷ್ಟವನ್ನು ಕಡಿಮೆ ಮಾಡ್ತಾ ಹೆಚ್ಚು ಲಾಭದಾಯಕವಾಗಿ ಯಾವ ರೀತಿಯಲ್ಲಿ ನಾವು ಶೇರ್ ಮಾರ್ಕೆಟ್ಗೆ ಎಂಟ್ರಿ ಆಗಬೇಕು ಅನ್ನುವುದರ ಬಗ್ಗೆ ಮಾಹಿತಿ ಕೊಡಬೇಕು ಅನ್ನೋದೇ ನನ್ನ ಉದ್ದೇಶ. ಸ್ನೇಹಿತರೆ, ನಾನು ಈ ಒಂದು ಯೂಟ್ಯೂಬ್ನ ಚಾನಲ್ ಮುಖಾಂತರ ನಾನು ಫಂಡಮೆಂಟಲ್ಸ್ ಬಗ್ಗೆ ಮಾಹಿತಿ ಕೊಡಬೇಕು ಮಾಡಿದ್ದೀನಿ. ಆಮೇಲೆ ಟೆಕ್ನಿಕಲ್ಸ್ ಬಗ್ಗೆ ಸಾಮಾನ್ಯ ಜನರಿಗೆ, ನನ್ನ ಉದ್ದೇಶ ಸಾಮಾನ್ಯ ಜನರಿಗೆ ಆಲ್ರೆಡಿ ಅದ್ರ ಬಗ್ಗೆ ನಾಲೆಜ್ ಇದ್ದವ್ರ ಬಗ್ಗೆ ನನಗೆ ಓಕೆ, ದೇ ಹ್ಯಾವ್ ಗಾಟ್ ನಾಲೆಜ್, ನೋ ಪ್ರಾಬ್ಲಮ್. ಬಟ್ ಯಾರಿಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಸಾಮಾನ್ಯ ಜನರಿಗೆ ಒಂದು ಶೇರ್ ಖರೀದಿ ಮಾಡಬೇಕಾದ್ರೆ ತೆಗೆದುಕೊಳ್ಳಬೇಕಾದಂಥ ಫಂಡಮೆಂಟಲ್ಸ್ಗಳು, ಅದನ್ನು ನಾವು ಆಯ್ಕೆ ಮಾಡಬೇಕಾದ್ರೆ ತೆಗೆದುಕೊಳ್ಬೇಕಾದ ಫಂಡಮೆಂಟಲ್ಸ್ಗಳು ಏನೇನು, ಯಾವ್ಯಾವ ಫಂಡಮೆಂಟಲ್ಸ್ ನಾವು ನೋಡಬೇಕು, ಯಾವ ರೀತಿಯಾದ ಟೆಕ್ನಿಕಲ್ಸ್ ಯಾವ ರೀತಿ ಸ್ಟಡಿ ಮಾಡಬೇಕು, ನಮ್ಮ ಟ್ರೇಡಿಂಗ್ ಸೈಕಾಲಜಿ ಯಾವ ರೀತಿ ಇರಬೇಕು. ಈ 3 ಸೆಗ್ಮೆಂಟ್ನಲ್ಲಿ ನನಗೆ ಸಮಯ ಇದ್ದಾಗೆಲ್ಲ ನಾನು ಕೆಲವೊಂದು ವಿಚಾರಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ದಿಸ್ ವಿಲ್ ಬಿ ಹೆಲ್ಪ್ಫುಲ್ ಟು ಯು ಫಾರ್ ಇನ್ವೆಸ್ಟಿಂಗ್ ಇನ್ ಶೇರ್ ಮಾರ್ಕೆಟ್. ಹಾಗೂ ಇರುವಂತಹ ಒಂದು ಕಾನ್ಸೆಪ್ಟ್ ಏನಪ್ಪಾ ಅಂದರೆ, ಈ ಶೇರ್ ಮಾರ್ಕೆಟ್ ಅಂದರೆ ಕೇವಲ ಸೌಕರ್ಯ ಮಂದಿ ಮಾಡುವಂಥದ್ದು. ಸಾಮಾನ್ಯ ಜನರಿಗೆ ಇದರಲ್ಲಿ ಯಾವುದೇ ತರ ಇನ್ವೆಸ್ಟ್ ಮಾಡ್ಲಿಕ್ಕೆ ಅವಕಾಶ ಇರಲ್ಲ. ಒಮ್ಮೆ ನಾವು ಇನ್ವೆಸ್ಟ್ ಮಾಡಿದ್ರೆ ಲಾಸ್ ಆಗ್ತಂದ್ರೆ ಎಲ್ಲ ಕಂಪ್ಲೀಟ್ ಲಾಸ್ ಆಗುತ್ತೆ ಅನ್ನೋದು ಏನೇನೋ ಕಾನ್ಸೆಪ್ಟ್ಗಳಿದೆ. ಆ ರೀತಿ ಇಲ್ಲ ಸಾಮಾನ್ಯ ಜನರು ಕೂಡ. ಈಗ ನೀವು ಒಂದು ಗುಂಟೆ ಜಾಗ ತಗೋಬೇಕು, ಒಂದು ದೊಡ್ಡ ಬೇರೆ ಕಡೆ ಒಂದು ಹೊಲ ತಗೋಬೇಕಂದ್ರೆ ನಿಮಗೆ 50 ಲಕ್ಷ, 1 ಕೋಟಿ ಹೀಗೆಲ್ಲ ದುಡ್ಡು ಬೇಕಾಗುತ್ತೆ. ಆದ್ರೆ ಶೇರ್ ಮಾರ್ಕೆಟ್ನಲ್ಲಿ ಈ ಜಾಗಗಳನ್ನ ರಿಯಲ್ ಎಸ್ಟೇಟ್ಗಳಲ್ಲಿ ಕೆಲಸ ಮಾಡುವಂತಹ ಶೇರ್, ಬಿಲ್ಡಿಂಗ್ ಸಂಬಂಧಪಟ್ಟಂಗೆ ಕನ್ಸ್ಟ್ರಕ್ಷನ್ ಫೀಲ್ಡ್ ನಲ್ಲಿ ಕೆಲಸ ಮಾಡುವಂತಹ ಶೇರ್ಗಳನ್ನ ನೀವು 5,000 10,000 ನೀವು ಬೈ ಮಾಡಬಹುದು. ಅವರು ಯಾವ ರೀತಿಯಲ್ಲಿ ಲಾಭ ತಗೋತಾರೋ ಆ ರೀತಿಯಲ್ಲಿ ನಿಮ್ಮ ಶೇರ್ ಮೇಲೆ ಆ ರೀತಿಯಲ್ಲಿ ಹೈಕ್ ಆಗ್ತದೆ. ಆ ರೀತಿಯಾಗಿ ನಿಮಗೆ 50 ಲಕ್ಷ ಇಲ್ಲ, 25 ಲಕ್ಷ ಇಲ್ಲ, 1 ಕೋಟಿ ಇಲ್ಲಂದ್ರೂ ಸಾಮಾನ್ಯವಾಗಿ 2,000, 3,000, 5,000 ನೀವು ಶೇರ್ ಮಾರ್ಕೆಟ್ಗೆ ಕೊಡ್ಬೋದು. ನಮ್ಮ ಈ ಟೈಕೋನ್ ಬುಲ್ಸ್ ಕಮ್ಯುನಿಟಿಯ ಉದ್ದೇಶನೇ ಎಲ್ಲ ಜನರು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಎಲ್ಲ ಜನರಲ್ಲೂ ಕೂಡ ಸಣ್ಣ ದುಡ್ಡಿರಲಿ, ಅವರು ಆ ಒಂದು ಇನ್ವೆಸ್ಟ್ಮೆಂಟ್ಲಿ ತೊಡಗಬೇಕು. ಕೇವಲ ನಮಗೆ ಗೊತ್ತಿರೋಂತಹ ವಿಚಾರಗಳೇನು, ಇನ್ಫ್ಲೇಷನ್ಸ್ ಎಲ್ಲ ಬಿಟ್ಟು ನಮಗೆ ಬ್ಯಾಂಕ್ನಲ್ಲಿ ಹಿಡಿದು FD ಹೊಡೆದು ಆಮೇಲೆ ಮ್ಯೂಚುವಲ್ ಫಂಡ್ ತಗೊಳ್ಳೋದು, ಈ ರೀತಿಯಲ್ಲಿ ಅನೇಕ ರೀತಿಯಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ನಮಗೆ ಶೇರ್ ಮಾರ್ಕೆಟ್ ಬಗ್ಗೆ ಸಾಮಾನ್ಯ ಜನರಲ್ಲಿ ಒಂದು ಜಾಗೃತಿ ಮೂಡಿಸಬೇಕು, ಅನೇಕ ಜನ ಇದಕ್ಕೆ ಹರಿದು ಬರಬೇಕು ಅನ್ನೋದೇ ನಮ್ಮ ಈ ಒಂದು ಕಮ್ಯುನಿಟಿಯ ಉದ್ದೇಶವಾಗಿದೆ. ಹೀಗಾಗಿ ಮುಂದಿನ ವಿಡಿಯೋಗಳಲ್ಲಿ ನಾನು ಈ ಶೇರ್ ಮಾರ್ಕೆಟ್ ಬಗ್ಗೆ ಅನೇಕ ವಿಚಾರಗಳನ್ನ, ರಿಸ್ಕ್ ರಿವಾರ್ಡ್ ರೇಷಿಯೋ ಅಂದ್ರೆ ನಿಮ್ಗೆ ರಿಸ್ಕ್ ಕಡಿಮೆ ಇರಬೇಕು, ರಿವಾರ್ಡ್ ಜಾಸ್ತಿ ಇರಬೇಕು, ಈ ರೀತಿಯಲ್ಲಿರುವ ಶೇರ್ಗಳನ್ನು ನಾನು ಸ್ಟಡಿ ಮಾಡಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀನಿ. ಇನ್ನು ಮುಂದಿನ ದಿವಸಗಳಲ್ಲಿ ನೀವು ಈ ಶೇರ್ಗಳಿಗೆ ದಯವಿಟ್ಟು ನಮ್ಮ ಈ ಚಾನಲ್ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ದಿಸ್ ಇಸ್ ನಾಟ್ ಒನ್ ಡೇ ಗೇಮ್, ಇದು ಒಂದು ಕಂಟಿನ್ಯೂಸ್ ಪ್ರೊಸೆಸ್. ಇಲ್ಲಿ ನಾನು ಕೆಲವೊಂದು ನನಗೆ ಇಷ್ಟ ಅನಿಸಿದಂಥ ಶೇರ್ಗಳು, ಅನೇಕ ಶೇರ್ಗಳಿವೆ ಇವತ್ತು. ಅವು ಬ್ರೇಕ್ಔಟ್ಗೆ ನೀರಿರುವಂಥ ಶೇರ್ಗಳು ಇರ್ಬೋದು, ಸಪೋರ್ಟ್ ಲೆವೆಲ್ ಇರುವಂಥ ಶೇರ್ಗಳು ಇರ್ಬೋದು, ಅಥವಾ ಫಂಡಮೆಂಟಲ್ಸ್ ಚೆನ್ನಾಗಿರುವಂಥ ಅಂಡರ್ ವ್ಯಾಲ್ಯೂಡ್ ಆಗಿರುವಂಥ ಶೇರ್ ಇರ್ಬೋದು. ಹಿಂಗೆ ಶೇರ್ಗಳನ್ನ ನಾವು ಆಯ್ಕೆ ಮಾಡಲಿಕ್ಕೆ ಪ್ರಕ್ರಿಯೆ ಕೂಡ ದೊಡ್ಡ ಒಂದು ಲೆಂಗ್ತಿ ಪ್ರೊಸೆಸ್. ಇವು ಯಾವ ರೀತಿ ಮೇಲೆ ನಾನೊಂದು ಶೇರ್ನ ನಾನು ಆಯ್ಕೆ ಮಾಡಿದ್ದೀನಿ, ಅದು ಮುಂದೆ ಯಾವ ರೀತಿ ಬೆಳಿಬಹುದು, ಒಂದು ಮಲ್ಟಿ ಬ್ಯಾಗರ್ ಸ್ಟಾಕ್ ಅನ್ನು ಯಾವ ರೀತಿಯಲ್ಲಿ ನಾವು ರೆಕಗ್ನೈಸ್ ಮಾಡಬೇಕು, ಆ ರೀತಿ ನಾನು ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ಇವತ್ತು ಪ್ರೆಸೆಂಟ್ ಮಾಡ್ತೀನಿ. ಬಟ್ ಮುಂದಿನ ವಿಡಿಯೋಗಳಲ್ಲಿ ನಾನು ಅದನ್ನು ಪ್ರೆಸೆಂಟ್ ಮಾಡ್ತೀನಿ. ಇವತ್ತು ನಾನು ನಿಮಗೆ ಪರಿಚಯಿಸಲಿರುವ ಸ್ಟಾಕ್ ಅಂದರೆ ವೈಭವ್ ಗ್ಲೋಬಲ್ ಲಿಮಿಟೆಡ್, VGL ಅನ್ಕೋಬಹುದು.
ಇದು ಒಂದು ನಿಶ್ ಸೆಗ್ಮೆಂಟ್ನಲ್ಲಿ ಕೆಲಸ ಮಾಡುವಂತಹ ಒಂದು ಕಂಪನಿ. ಇದಕ್ಕೆ ಜಾಗತಿಕ ಪ್ರೆಸೆನ್ಸ್ ಇದೆ. ವೈಭವ್ ಗ್ಲೋಬಲ್ ಲಿಮಿಟೆಡ್ ಅಂದ್ರೆ ಆಭರಣಗಳು ಮತ್ತು ಪರಿಕರಗಳನ್ನು ಜೀವನ ಶೈಲಿ ಉತ್ಪನ್ನಗಳನ್ನ ಮಾರಾಟ ಮಾಡುವಂತ US ನಲ್ಲಿ ಮತ್ತು UK ಪ್ರೆಸೆನ್ಸ್ ಇರುವಂತಹ ಒಂದು ಕಂಪನಿ. ಇದು ಕಂಪನಿಗೆ ಸ್ವಂತವಾದಂತಹ ಶಾಪ್ LC ಫಾರ್ ದ USA ಅಂಡ್ ಶಾಪ್ TJC ಫಾರ್ ದ UK ಇದೆ. ಹಾಗೂ ಶಾಪ್ LC 24 ಗಂಟೆಗಳ ಕಾಲ ಲೈವ್ ಶಾಪಿಂಗ್ ಚಾನೆಲ್ಗಳನ್ನು ಹೊಂದಿದೆ. ಇದು ಸೌಮ್ಯದ ವೆಬ್ ಪ್ಲಾಟ್ಫಾರ್ಮ್ಗಳನ್ನು ಸಹ ಹೊಂದಿದೆ. ಇದರ ಜಿಯೋಗ್ರಫಿಕಲ್ ಪ್ರೆಸೆನ್ಸ್ ನೋಡೋದಾದ್ರೆ ಇದಕ್ಕೆ ಬರುವಂತಹ ಆದಾಯ ಅಂದ್ರೆ ವರಿಮಾನ USA ಇಂದ ಅಮೆರಿಕಾದಿಂದ 68%, UK ದಿಂದ 27% ಮತ್ತು ಜರ್ಮನಿಯಿಂದ 5%. ರಾ ಮೆಟೀರಿಯಲ್ ಸೋರ್ಸ್ ಇದಕ್ಕೆ ಬರುವಂತಹ ರಾ ಮೆಟೀರಿಯಲ್ ಸೋರ್ಸ್ ಅಂದ್ರೆ ಥೈಲ್ಯಾಂಡ್, ಚೀನಾ, ಇಂಡೋನೇಷ್ಯಾ, ರಷ್ಯಾ, ಮೊರೊಕೊ, ಮಯನ್ಮಾರ್, ಮಡಗಾಸ್ಕರ್, ಕೀನಿಯಾ ಮತ್ತು ಬೇರೆ ಬೇರೆ ಕಂಟ್ರಿಯಿಂದ ಬರ್ತಿರ್ತದೆ. ಇದರ ಒಂದು ವೈವಿಧ್ಯೀಕರಣ ಅಥವಾ ಡೈವರ್ಸಿಫಿಕೇಶನ್ ಹೆಂಗಿದೆ ಅಂದ್ರೆ ದ ಕಂಪನಿ ಹ್ಯಾಸ್ ಬಿನ್ ಡೈವರ್ಸಿಫೈಯಿಂಗ್ ನೌ. ಇಟ್ಸ್ ಜ್ಯುವೆಲ್ಲರಿ ಐಟಮ್ಸ್ ಕನ್ಸಿಸ್ಟ್ ಆಫ್ 73% ಆಫ್ ರೆವೆನ್ಯೂ and 27% contributed by non-jewelry items like fashion accessories, makeup items, body care items and edible etc. ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಬಗ್ಗೆ ನೋಡೋದಾದ್ರೆ ಕಂಪನಿಗೆ 7 ಉತ್ಪಾದನಾ ಸೌಲಭ್ಯಗಳು ಮೂಲಕ ಕಾರ್ಯನಿರ್ವಹಿಸುತ್ತದೆ. VGL ರಾಜಸ್ಥಾನದ ಜೈಪುರದಲ್ಲಿ ತನ್ನದೇ ಆದ ಉತ್ಪಾದನಾ ವ್ಯವಸ್ಥೆಯನ್ನು ಹೊಂದಿದೆ. ಇದು ತನ್ನ ಫ್ಯಾಷನ್ ಆಭರಣಗಳ ಅಗತ್ಯಗಳ 70% ಅನ್ನು ಪೂರೈಸುತ್ತದೆ. ಆಭರಣ ತಯಾರಿಕಾ ಸೌಲಭ್ಯಗಳು 1,69,000 ಚದರಸ್ರ ಅಡಿ ಪ್ರದೇಶದಲ್ಲಿ ಹರಡಿದೆ. ಕಂಪನಿಯು 30 ರಿಂದ 40 ಲಕ್ಷದಷ್ಟು ಪೀಸ್ ಆಭರಣಗಳನ್ನು ತಯಾರಿಸುತ್ತದೆ. ಗ್ರಾಹಕರ ಎಂಗೇಜ್ಮೆಂಟ್, ಕಸ್ಟಮರ್ ಎಂಗೇಜ್ಮೆಂಟ್ ನೋಡಿದ್ರೆ ಫಿನಾನ್ಷಿಯಲ್ ಇಯರ್ 23ರಂತೆ TTM ಆಧಾರದ ಮೇಲೆ 3 ಲಕ್ಷಗಳ ಹೊಸ ನೋಂದಣಿ ಸಂಖ್ಯೆ ಹೊಂದಿದೆ. ವಿಶಿಷ್ಟ ಗ್ರಾಹಕರ ಮೂಲಕ 4.6 ಲಕ್ಷದಲ್ಲಿದೆ. ಕಂಪನಿಯು US, UK ಮತ್ತು ಜರ್ಮನಿಯಲ್ಲಿ 141 ಮಿಲಿಯನ್ ಮನೆಗಳಿಗೆ ತಲುಪಿದೆ. ಇದು 38% ಗ್ರಾಹಕರ ಧಾರಣಾ ದರವನ್ನು ಹೊಂದಿದೆ. ಫಿನಾನ್ಷಿಯಲ್ 23ರಲ್ಲಿ 57% ಹೊಸ ಗ್ರಾಹಕರನ್ನು ಡಿಜಿಟಲ್ ಮೂಲಕ ಸ್ವಾಧೀನಪಡಿಸಿಕೊಳ್ಳಲಾಗಿದೆ. ಬ್ರ್ಯಾಂಡ್ಗಳು, ಕಂಪನಿಯು ಫ್ಯಾಷನ್ ಆಭರಣಗಳ ಮತ್ತು ಜೀವನ ಶೈಲಿ ಉತ್ಪನ್ನಗಳಾದ್ಯಂತ 31 ಆಂತರಿಕ ಬ್ರ್ಯಾಂಡ್ಗಳನ್ನು ಹೊಂದಿದೆ. ಇದು ತನ್ನ ಜಾಗತಿಕ B2C ಆದಾಯಕ್ಕೆ 29% ಕೊಡುಗೆ ನೀಡುತ್ತದೆ. ಕಂಪನಿಯು ಫಿನಾನ್ಷಿಯಲ್ ಇಯರ್ 22ರ ವೇಳೆಗೆ ಬ್ರ್ಯಾಂಡ್ ಉತ್ಪನ್ನಗಳಿಂದ ತನ್ನ ಆದಾಯದ ಮಿಶ್ರಣವನ್ನು 50% ಹೆಚ್ಚಿಸಲು ಯೋಜಿಸಿದೆ. ಕಂಪನಿ ಬ್ರಾಂಡ್ ಪೋರ್ಟ್ಫೋಲಿಯೋ ಒಳಗೊಂಡಿದೆ. ಕ್ಯೂರೇಟೆಡ್ ಕಲೆಕ್ಷನ್ಸ್ ಸಚ್ ಆಸ್ ಸುಕೃತಿ, ಬಾಲಿ ಲೆಗಸಿ, ಬಾಲಿ ಗೋಡಸ್ ಅಂಡ್ ಮಿಲಾನ್. ಹೋಮ್ ಗ್ರೌಂಡ್ ಬ್ರಾಂಡ್ಸ್ ಸಚ್ ಆಸ್ ಟ್ಯಾಮ್ಸಿ, ಇಲಿಯಾನಾ, ರಾಫ್ಸೋಡಿ, ಜೆ ಫ್ರಾನ್ಸಿಸ್ ಅಂಡ್ ಕ್ಯಾರಿಸ್, ಎಲಾನ್ಜಾ, ಸ್ಟ್ರಾಡಾ, Genoa and Eon 1962. Exclusive designer brands such as Giuseppe Perez, Rachel Galley, Lucy Q. EMI, the increasing revenue from EMI. The company has seen an increasing share of revenue coming from budget pay revenues, which refers to product offered on an EMI basis. EMI based sales increased from 23% of revenues to 39%. ಇದು ಕೂಡ ಒಂದು ಪಾಸಿಟಿವ್ ಸೈಡ್. ಇದು EMI ಆಧಾರದ ಮೇಲೆ ನೀಡಲಾಗುವ ಉತ್ಪನ್ನಗಳ ಉಲ್ಲೇಖಿಸುವ ಬಜೆಟ್ ಪಾವತಿ ಅಂದಾಜು 23% 30% ಹೆಚ್ಚಾಗಿದೆ. ಕಾರ್ಯತಂತ್ರ ಮತ್ತು ಪಾಲುದಾರಿಕೆ, ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಏನಿದೆ ಅಂದ್ರೆ ಜರ್ಮನಿಯಲ್ಲಿನ with Vodafone cable network in Germany has enabled the company to extend reach to additional 13 million households, thus expanding its presence to approximately 90% of the total households in Germany. Focus on increasing households with investments in widening the presence of digital platform. ಇದು ಈ ಕಂಪನಿಯ ಬಗ್ಗೆ ಒಂದು ಸಣ್ಣ ಮಾಹಿತಿ. ವೈಭವ್ ಗ್ಲೋಬಲ್ ಈಗಿನ ಸದ್ಯ ಪ್ರೆಸೆಂಟ್ ಪ್ರೈಸ್ ಅಂದ್ರೆ ₹315.90. ಅದರ ಪರ್ಫಾರ್ಮೆನ್ಸ್ ನೋಡಿದ್ರೆ ಇವತ್ತದು ₹309 ಅದರ ಡೇಸ್ ಲೋ ಮತ್ತು ಇವತ್ತಿನ ಹೈ ಅಂದ್ರೆ ₹328.65. 52 ವೀಕ್ ಲೋ ನೋಡಿದ್ರೆ ₹262.65 ಮತ್ತು 52 ವೀಕ್ ಹೈ ₹542.40 ಆಗಿರ್ತದೆ. ಇದರ ಫಂಡಮೆಂಟಲ್ ನೋಡಿದ್ರೆ ಒಂದು ಮಾರ್ಕೆಟ್ ಕ್ಯಾಪ್ ಅಂದ್ರೆ 5,249 crore. ಇದೊಂದು ಸ್ಮಾಲ್ ಕ್ಯಾಪ್ ಕಂಪನಿ. ಇದರ PE ರೇಷಿಯೋ 41.69. ಇದು ಸ್ವಲ್ಪ ಹೈಯರ್ ವ್ಯಾಲ್ಯೂಯೇಷನ್ ಇದೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. PB ರೇಷಿಯೋ 4.17, ಇಂಡಸ್ಟ್ರಿ PE 87.85. ಅದು ಕಂಪೇರ್ ಮಾಡಿ ಇಂಡಸ್ಟ್ರಿ PE ಕಂಪೇರ್ ಮಾಡಿದ್ರೆ ಇಟ್ಸ್ ಅಟ್ರಾಕ್ಟಿವ್ PE ರೇಷಿಯೋ ಅನ್ಕೋಬಹುದು. ROE 10.17, EPS 7.58, dividend yield 1.89%, book value 75.12, face value is ₹2. ಇದರ ಫಿನಾನ್ಸ್ ನೋಡೋದಾದ್ರೆ ರೆವೆನ್ಯೂ ನೋಡೋದಾದ್ರೆ 2020ರಲ್ಲಿ 2,724 ಕೋಟಿ, 2023ರಲ್ಲಿ 2,719 ಕೋಟಿ ಹಾಗೂ 2024ರಲ್ಲಿ 3,068 ಕೋಟಿ. ಹಾಗೂ ಇದರ ಪ್ರಾಫಿಟ್ ನೋಡೋದಾದ್ರೆ 2020ರಲ್ಲಿ 237 ಕೋಟಿ, 2023ರಲ್ಲಿ 105 ಕೋಟಿ, 2024ರಲ್ಲಿ 127 ಕೋಟಿ. ಇದರ ನೆಟ್ವರ್ಕ್ ನೋಡೋದಾದ್ರೆ 2020ರಲ್ಲಿ 1,128 ಕೋಟಿ, 2023ರಲ್ಲಿ 1,203 ಕೋಟಿ, 2024ರಲ್ಲಿ 1,258 ಕೋಟಿ. ಇನ್ನೀಗ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಸ್ ನೋಡೋದಾದ್ರೆ ಪ್ರಮೋಟರ್ಸ್ ಹ್ಯಾವಿಂಗ್ 57.18%,
ದಟ್ ಈಸ್ ಗುಡ್. ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ನೋಡಿ 21.48%, ರಿಟೈಲ್ ಅಂಡ್ ಅದರ್ಸ್ 19.46%. ಸೊ ನಾನು ಈಗ ವೈಬಲ್ ಗ್ಲೋಬಲ್ ಬಗ್ಗೆ ನಿಮಗೆ ಸವಿರವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇದು ಕೇವಲ ಎಜುಕೇಶನ್ ಪರ್ಪಸ್, ಇದು ಬೈ ಓರ್ ಸೆಲ್ ರೆಕಮೆಂಡೇಶನ್ ಅಲ್ಲ. ನೀವು ನಿಮ್ಮ ವಿಚಾರ ಮಾಡಿಕೊಂಡು ಫಿನಾನ್ಷಿಯಲ್ ರಿಸ್ಕ್ ಕೇಳಿಕೊಂಡು ಸೂಕ್ತ ನಿರ್ಧಾರಗಳನ್ನು ತಗೊಳ್ಳಿ. ಇದು ಕೇವಲ ಸ್ಟಡಿ ಪರ್ಪಸ್ ಆಗಿರ್ತದೆ. ಹಾಗೂ ನೀವು ರೆಗ್ಯುಲರ್ ಆಗಿ ಇದನ್ನು ವಾಚ್ ಮಾಡಿ ಅನೇಕ ವಿಚಾರಗಳನ್ನು ನಿಮ್ಮ ಜೊತೆ, ನನ್ನ ಫೇಲ್ಯೂರ್ಸ್ಗಳು, ನನ್ನ ಸಕ್ಸಸ್ಸು, ಅನೇಕ ಸ್ಟೋರಿಗಳನ್ನು ನಾನು ಇದರಲ್ಲಿ ಹೆಚ್ಚು ಕಡಿಮೆ 20 ವರ್ಷ ನಾನು ಕೃಷಿ ಮಾಡಿದ್ದೀನಿ ಸ್ಟಾಕ್ ಮಾರ್ಕೆಟ್ಗೆ. ನನ್ನ ಎಕ್ಸ್ಪೀರಿಯನ್ಸ್ ಅನ್ನು ನಿಮ್ಮ ಜೊತೆ ನಾನು ಹಂಚಿಕೊಳ್ಳೋಕೆ ಮಾಡಿದ್ದೀನಿ. ಈ ದಿಶೆಯಲ್ಲಿ ನಾವು ಏನಾದರೂ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಏನಾದ್ರು ಡೌಟ್ಸ್ಗಳಿದ್ರೆ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ನನ್ನ ಈ ಕೆಳಗಡೆ ಲಿಂಕ್ನಲ್ಲಿ ಹಾಕಿರ್ತೀನಿ ನನ್ನ ನಂಬರು. ಆ ಗ್ರೂಪ್ನಲ್ಲಿ ನೀವು ಕೇಳಬಹುದು. ನಾವು ಸಮಯ ಇದ್ದಾಗ ಅದಕ್ಕೆ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ರಿಪ್ಲೈ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಕೆಳಗಡೆ ನಾನು ಲಿಂಕ್ ಕೊಟ್ಟಿರ್ತೀನಿ. ಹಾಗೂ ನಮ್ಮ ಇತರೆ ಫ್ರೆಂಡ್ಸ್ಗಳು ಮಾಡಿದಂಥ ಕೆಲವೊಂದು ಚಾನಲ್ ಯೂಟ್ಯೂಬ್ಗಳು ಕೂಡ, ಅದರ ಕೂಡ ಲಿಂಕ್ಗಳಲ್ಲಿ ಇರ್ತದೆ ಕೆಳಗಡೆ, ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಎಲ್ಲರಿಗೂ ಶುಭ ದಿನ.